ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಮತ್ತು ಹಾಗಂತೂ ಪುಣ್ಯಾತ್ಮರೇ, ಒಂದು ಶ್ವಾಸವನ್ನು ಕೂಡ ತೆಗೆದುಕೊಳ್ಳಲಾರಿರಿ ತಾವು ಇಲ್ಲಿ. ಇಂತಹ ವಿಧಾನವಿದೆ. ಹೇಳ್ತಾರೆ, ಒಬ್ಬ ಸಾಧಕನು ಇದ್ದ, ಒಬ್ಬ ಋಷಿಯೂ ಇದ್ದ. ಆ ಋಷಿಗೆ ಯಾರೋ ಬೇರೊಬ್ಬ ಜ್ಯೋತಿಷ್ಯ ನೋಡುವವನು, ಹಸ್ತರೇಖೆ ನೋಡುವವನು ಹೇಳಿಬಿಟ್ಟ, ಏನಂದ್ರೆ ಇಂದಿನಿಂದ 4ನೇ ದಿನ ತಮ್ಮ ಮೃತ್ಯು ಆಗುವುದು. ಈಗ ಅವನಿಗೊಂದು ಸಮಸ್ಯೆ ಹುಟ್ಟಿಬಿಡ್ತು ಸೋದರ. ಅವನು ಹೇಳಿದ, ಮತ್ತೆ ಏನಾದರೂ ಪರಿಹಾರ ಹೇಳಿ. ಆ ಜ್ಯೋತಿಷಿ ಹಸ್ತರೇಖೆ ನೋಡುವವನು ಹೇಳಿದ, ಏನಂದರೆ, ನಡೆ ಬ್ರಹ್ಮನ ಬಳಿ ಹೋಗೋಣ. ಏಕೆಂದರೆ ಬ್ರಹ್ಮನು ಇಲ್ಲಿಯ ಉತ್ಪತ್ತಿಕರ್ತನು. ಹೇಗೋ ಆ ಜ್ಯೋತಿಷಿಯ ಜ್ಞಾನ ಪ್ರಕಾರ ಈಗ ಬ್ರಹ್ಮನ ಬಳಿಗೆ ಹೋದರು. ಬ್ರಹ್ಮನು ಹೇಳಿದ, ಸೋದರ ನೋಡು, ನಾನು ಉತ್ಪತ್ತಿಯನ್ನು ಅವಶ್ಯವಾಗಿ ಮಾಡುತ್ತೇನೆ, ಆದರೆ ಆಯಸ್ಸನ್ನು ಹೆಚ್ಚಿಸುವುದು ನನ್ನ ಸಾಮರ್ಥ್ಯದ ವಿಷಯವಲ್ಲ. ವಿಷ್ಣು ಬಳಿ ಹೋಗೋಣ, ಅವನು ನಮ್ಮ ಪಾಲನೆಯನ್ನು ಮಾಡುತ್ತಾನೆ. ಅವನಂತೂ ಗುತ್ತಿಗೆಯನ್ನು ಪಡೆದಿರುವನು, ಮುಂದೆ ಪಾಲನೆ ಪೋಷಣೆ ಮಾಡುವಂಥದ್ದು. ಅವನ ಬಳಿಗೆ ಹೋದರು, ವಿಷ್ಣುವಿನಲ್ಲಿ ಪ್ರಾರ್ಥಿಸಿದರು. ಅಂದರೆ ಹೀಗೀಗೆ ಒಬ್ಬ ಋಷಿಯೂ ಇದ್ದಾನೆ. ಮತ್ತು ಇವನು ಏನು ಹೇಳ್ತಾನೆ, ಏನೆಂದರೆ, ನಾನು ನನ್ನ ಯಾವುದೇ ಅಂಥಿಂತಹ ಅನ್ಯ ಉದ್ದೇಶಕ್ಕಾಗಿ ಜೀವನವನ್ನು ಎಕ್ಸ್ಟೆನ್ಷನನ್ನು ಬಯಸುತ್ತಿಲ್ಲ. ನಾನು ಕೇವಲ ಭಕ್ತಿಯನ್ನು ಮಾಡಲು ಬಯಸುತ್ತೇನೆ. ಅಂದರೆ ಸ್ವಲ್ಪ ಸಮಯ ಇನ್ನಷ್ಟು ಸಿಕ್ಕಿದರೆ ನಾನು ಭಕ್ತಿಯನ್ನು ಮಾಡಬಹುದು. ವಿಷ್ಣು ಹೇಳತೊಡಗಿದರು, ಸೋದರ, ನಿನ್ನ ಟಾರ್ಗೆಟ್ ಅಂತೂ ಚೆನ್ನಾಗಿದೆ, ಉದ್ದೇಶವಂತೂ ಸರಿಯಾಗಿದೆ, ಒಳ್ಳೆಯ ವಿಷಯವಾಗಿದೆ, ಪರೋಪಕಾರದ್ದಾಗಿದೆ, ಯಾವುದು ಸ್ವಾರ್ಥದ್ದೇನಲ್ಲ. ಆದರೆ ನನ್ನ ಸಾಮರ್ಥ್ಯದ ವಿಷಯ ಏಜನ್ನು ಎಕ್ಸ್ಟೆನ್ಷನ್ ಮಾಡುವಂಥದ್ದಲ್ಲ, ಆಯಸ್ಸಿನ ವೃದ್ಧಿ ಅಲ್ಲ. ಭಗವಂತ ಶಿವನ ಬಳಿ ಹೋಗೋಣ, ಶಂಕರನ ಬಳಿ, ಏಕೆಂದರೆ ಅವನು ಸಂಹಾರವನ್ನು ಮಾಡುತ್ತಾನೆ. ಅವನು ನಿನಗೆ ಜೀವನವನ್ನು ದಾನವಾಗಿ ನೀಡಬಲ್ಲನು. ಈಗ ಶಂಕರನ ಬಳಿ ಹೋದರು. ಶಂಕರನು ಹೇಳತೊಡಗಿದನು, ಅವರಲ್ಲಿಯೂ ಇದನ್ನೇ ಪ್ರಾರ್ಥಿಸಿದರು. ಅಂದರೆ ಈ ಋಷಿಯ ಆಯಸ್ಸು 4 ದಿನಗಳದ್ದು ಉಳಿದಿದೆ, ಮತ್ತಿವನು ಎಕ್ಸ್ಟೆನ್ಷನನ್ನು ಬಯಸುತ್ತಿದ್ದಾನೆ. ಎಲ್ಲವೂ ತಮ್ಮ ಕೈಯಲ್ಲಿದೆ. ಶಂಕರ ಭಗವಂತ ಹೇಳಿದರು, ಸೋದರ, ಇವನ ಮಾತಂತೂ ಸರಿಯಾಗಿದೆ, ಆದರೆ ನಾನಂತೂ ಹೇಗೆ ಆದೇಶವಾಗುವುದೋ, ಯಾರ ಸಮಯ ಯಾವಾಗ ಬರುವುದೋ ನಾನು ಆಗಲೇ ಸಾಯಿಸುತ್ತೇನೆ. ಹಾಗೆ ಸುಮ್ಮನೆ ಸಮರಿಸಲಾರೆ ಯಾರನ್ನೂ. ಈಗ 3ನೇ ದಿನವಾಯಿತು. ಶಂಕರನು ಸಲಹೆ ನೀಡಿದ, ಏನೆಂದರೆ, ನಡೆಯಿರಿ, ಅಲ್ಲಿಗೆ ಹೋಗೋಣ. ನಾಳೆ ಅಲ್ಲಿಗೆ ಹೋಗೋಣ. ಎಲ್ಲಿ? ಧರ್ಮರಾಜನ ಬಳಿ. ಏಕೆಂದರೆ ಅಲ್ಲಿಂದಲೇ ಆದೇಶ ಬರುತ್ತದೆ ಯಾರನ್ನಾದರೂ ಮೃತ್ಯುವಿಗೆ ತಳ್ಳಲು. ಈಗ ಧರ್ಮರಾಜನು ಒಬ್ಬ ನ್ಯಾಯಾಧೀಶನಾಗಿರುತ್ತಾನೆ. ಇಲ್ಲಿ ಕಾಲನ ನ್ಯಾಯಾಧೀಶನವನು. 21 ಬ್ರಹ್ಮಾಂಡಗಳದ್ದು. ಅಲ್ಲಿಗೆ ಹೋದರು ಇವರು 4 5. ಯಾರ್ಯಾರು? ಒಬ್ಬನಂತೂ ಆ ವ್ಯಕ್ತಿ ಯಾರು ಎಕ್ಸ್ಟೆನ್ಷನನ್ನು ಬಯಸುತ್ತಿದ್ದ, ಆಯಸ್ಸಿನ ವೃದ್ಧಿಯನ್ನು ಬಯಸುವವನು. ಇನ್ನೊಬ್ಬನು ಹೀಗೆ ಹೇಳಿರುವವನು, ಅಂದರೆ ನಿನ್ನದು ಇಷ್ಟೇ ಆಯಸ್ಸಿದೆ. ಇಬ್ಬರಾದರೂ, 3ನೇವನು ಬ್ರಹ್ಮ, 4ನೇವನು ವಿಷ್ಣು ಮತ್ತು 5ನೇವನು ಶ್ರೀ ಶಿವ. ಈ 5ಕ್ಕೆ 5 ಜನರು ತಲುಪಿದ್ರು ಧರ್ಮರಾಜನ ದರ್ಬಾರಿನಲ್ಲಿ. ಈಗ ಧರ್ಮರಾಜನಲ್ಲಿ ಹೇಳಿದರು, ಅಂದರೆ ನಾವು 3 ಬ್ರಹ್ಮ ವಿಷ್ಣು ಮಹೇಶರು. ಅವರು ಹೇಳಿದರು, ಹೇ ಧರ್ಮರಾಜ, ಈ ವ್ಯಕ್ತಿಯು ಪರಮಾರ್ಥಕ್ಕಾಗಿ ಸ್ವಲ್ಪ ಸಮಯವನ್ನು ಬಯಸುತ್ತಾನೆ. ಇವನ ಆಯಸ್ಸನ್ನು ವೃದ್ಧಿ ಮಾಡಿ. ಮತ್ತು ಇವನು ಯಾತಕ್ಕಾಗಿ ಬಯಸ್ತಾನೆ ಅಂದರೆ ಇನ್ನೂ ಸ್ವಲ್ಪ ಭಕ್ತಿ ಮಾಡೋದು ಬಯಸ್ತಾನೆ. ಇವನು ಬೇರೆ ಯಾವುದೋ ಅಂತಿಂತ ಉದ್ದೇಶಕ್ಕಾಗಿ ಏನು ಎಕ್ಸ್ಟೆನ್ಷನನ್ನು ಬಯಸುತ್ತಿಲ್ಲ. ಈಗ ಧರ್ಮರಾಜನು ತೆಗೆದ ಅಕೌಂಟನ್ನು ತೆರೆದ ಅವನ ಖಾತೆ ಪುಸ್ತಕವನ್ನಲ್ಲಿ ಅಕೌಂಟನ್ನು ನೋಡಿದನು. ಅದರಲ್ಲಿ ಸಮಯ ಬರೆಯಲಾಗಿತ್ತು. ಅಂದರೆ ಅದರಲ್ಲಿ ಏನು ಬರೆದಿತ್ತು ಅಂದರೆ ಇವನ ಮೃತ್ಯುವಿನದ್ದೇನಿದೆ. ಈಗ ಆ ಟೈಮ್ ಅಂತೂ ಬಂದೇ ಬಿಟ್ಟಿತ್ತು. 4ನೇ ದಿನ ಆಗೋಯ್ತು. ಅವನ ಮೃತ್ಯುವಿನ ಬಗ್ಗೆ ಬರೆಯಲಾಗಿತ್ತು. ಅಂದರೆ ಈ ವ್ಯಕ್ತಿಯ ಮೃತ್ಯು ಧರ್ಮರಾಜನ ದರ್ಬಾರಿನಲ್ಲಿ ಆಗುವುದು ಮತ್ತು ಆಗಬೇಕು. ಮತ್ತು ಆ ಸಮಯದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಂಕರ ಮತ್ತು ಜೊತೆಯಲ್ಲಿ ಆ ಜ್ಯೋತಿಷಿ ಇಲ್ಲಿ ಉಪಸ್ಥಿತರಾಗಿರಬೇಕು. ಈಗ ಧರ್ಮರಾಜನಿಗಂತೂ ಅವಕಾಶ ಸಿಕ್ಕಿತು. ಅದೇ ಸಮಯ ಅವನ ಮೃತ್ಯು ಕೂಡ ಆಯಿತು, ವೃದ್ಧಿಸಲಿಲ್ಲ. ಈಗ 3 ಭಗವಂತರು ಕುಪಿತರಾದರು ಮತ್ತು ಹೇಳಿದರು, ಅಂದರೆ ನಾವು ಇಲ್ಲಿ ಬಂದಿರುವುದಕ್ಕೆ ನೀನು ಏನು ಗೌರವ ಉಳಿಸಿದೆ?
ನೀನು ದೊಡ್ಡ ನಿರರ್ಥಕನು, ನೀನು ಇಂಥವನು, ನಿನ್ನ ಕತ್ತು ಕೊಯ್ದು ಬಿಡುವೆವು. ಶಿವನು ತ್ರಿಶೂಲವನ್ನು ಎತ್ತಿದನು, ವಿಷ್ಣು ಸುದರ್ಶನ ಚಕ್ರವನ್ನು ಎತ್ತಿದನು. ಈಗ ಅವನು ಧರ್ಮರಾಜನು ಹೇಳಿದ, ಅಂದರೆ ಭಗವಂತ, ಕುಪಿತರಾಗದಿರಿ ನನ್ನ ಮೇಲೆ. ನಾನಂತೂ ಒಬ್ಬ ನೌಕರನು ಆ ಪರಮಪಿತನದು, ಮತ್ತು ಅವನದೇನು ಆದೇಶ ಬರುತ್ತದೆ. ಮತ್ತಿದನ್ನು ನೋಡಿ ಖಾತೆ ಪುಸ್ತಕ, ಇದರಲ್ಲಿ ಏನು ಬರೆಯಲಾಗಿದೆ ಅದನ್ನವನು ತೋರಿಸಿದ. ಅಂದರೆ ಇವನ ಮೃತ್ಯು ಧರ್ಮರಾಜನ ದರ್ಬಾರಿನಲ್ಲಿ ಮತ್ತು ಈ 4 ಉಪಸ್ಥಿತಿಯಲ್ಲಾಗಬೇಕು, ಮತ್ತು 5ನೇಯವನು ಇವನು. ಧರ್ಮರಾಜನು ಹೇಳಿದಂದರೆ, ತಾವಂತೂ ನನಗಾಗಿ ಬಹಳವೇ ಅನುಕೂಲವನ್ನು ಮಾಡಿದಿರಿ. ಇಲ್ಲವಾದರೆ ನಿಮ್ಮನ್ನು ಒಟ್ಟುಗೂಡಿಸುತ್ತಿದ್ದೇ ಒಂದಲ್ಲ ಒಂದು ಕಾರಣ ಮಾಡಿ. ಮತ್ತು ಕೇಳಿ, ಒಂದೊಮ್ಮೆ ನೀವು ಇಷ್ಟು ಕೋಪಗೊಳ್ಳುತ್ತಿರುವೆಂದಾದರೆ ತಮ್ಮ ಆಯಸ್ಸನ್ನು ನೀಡಿ ಇವನನ್ನು ಈಗಲೇ ಜೀವಿತಗೊಳಿಸುತ್ತೇನೆ. ತಮ್ಮ ಆಯಸ್ಸನ್ನು ಯಾರು ಕೊಡುವರು? ವಾ ಸೋದರವಾ. 3 ಜಾರಿ ಬಿಟ್ಟರು ಅಲ್ಲಿಂದ, ಎಲ್ಲರೂ ಹೋದರು ತರಾತುರಿಯಾಗಿ. ಹಾಗಾದರೆ ಪುಣ್ಯಾತ್ಮರೇ, मासा घटे न तिल बधे, विद ना लिखे जो लेख, और सच्चा सतगुरु मेट कर ऊपर मार दे मेख. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.